ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಧ್ರುವಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿವಸದಿಂದ ಪೋಸ್ಟೇ ಮಾಡೋಕ್ಕಾಗಿಲ್ಲ, ಎಡಿಟ್ ಮಾಡಿ ಇಟ್ಕೊಂಡಿದ್ವಿ. ತಂಗಿದು ಸೀಮಂತ ಮತ್ತು ಒಂದು ವಾರದಲ್ಲೇ ಡಿಲ್ವರಿ ಆಯಿತು, ಅಲ್ಲಿ ಇಲ್ಲಿ ಹೊರಗಡೆ ಹೋಗೋದು, ಈ ರೀತಿ ಎಲ್ಲ ಬ್ಯುಸಿ ಇರೋದ್ರಿಂದ ಏನು ಪೋಸ್ಟ್ ಮಾಡೋದಕ್ಕಾಗಿರಲಿಲ್ಲ. ಅದಕ್ಕೆ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ. ನನ್ನ ತಂಗಿದು ಸೀಮಂತ ಅಂದರೆ ಒಂಥರ ಖುಷಿ, ಎಲ್ಲನೂ ನಾವೇ ಮಾಡಬೇಕು ಅನ್ನೋ ಒಂದು ಆಸೆ. ಹಾಗಾಗಿ ಇವೆಂಟ್ ಮ್ಯಾನೇಜ್ಮೆಂಟವರು ಕೊಟ್ಟಿದ್ರೆ ಅವ್ರು ಇನ್ನೂ ಚೆನ್ನಾಗಿ ಮಾಡಿಕೊಟ್ಟಿರೋರು. ಆದರೆ ಎಲ್ಲದರಲ್ಲೂ ನಾವೇ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಹೋಲ್ಸೇಲಾಗಿ ಚಿಕ್ಕಪೇಟೆಯಲ್ಲಿ ನಾನು ಹೋದಾಗ ಪರ್ಚೇಸಿಂಗ್ ಹೋದಾಗೇನೋ ಅಲ್ಲಿ ಲೇಸು ಇದೆಲ್ಲ ತೊಗೊಂಡು ಬಂದು ಇಟ್ಕೊಂಡಿದ್ವಿ. ಹಾಗಾಗಿ ಪ್ಯಾಕಿಂಗ್ ಎಲ್ಲನೂ ನಾವೇ ಮಾಡ್ತಾಯಿದ್ದೀವಿ. ಒಂದೊಂದೇ ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ, ನೀವು ನೋಡ್ತಾ ಇರ್ಬೋದು. ಇದು ಎಷ್ಟು ಚೆನ್ನಾಗಿದೆಯೋ ಗೊತ್ತಿಲ್ಲ, ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ನಾವೇ ಎಲ್ಲರೂ ಖುಷಿಯಿಂದ ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು ಒಂದೊಂದನ್ನು ನಮ್ಗೆ ಹೇಗೆ ಗೊತ್ತೋ ಆ ರೀತಿ ಡೆಕೋರೇಟಿವ್ ಮಾಡಿದ್ದೀವಿ. ಚಕ್ಲಿ ಅಂತೂ ಡಿಸೈನು ಚೆನ್ನಾಗಿ ಬಂದಿತ್ತು, ಟೇಸ್ಟು ಸೂಪರಾಗಿತ್ತು. ಅದಕ್ಕೆ ಕವರೆಲ್ಲ ಹಾಕಿ ಪ್ಯಾಕ್ ಮಾಡಿದ್ವಿ. ಎಲ್ಲ ಐಟಮ್ನೂ ನೀಟಾಗಿ ಪ್ಯಾಕ್ ಮಾಡಿ ಇಟ್ಟಿದ್ವಿ ಒಂದು ದಿವಸಕ್ಕೆ ಮುಂಚೆನೇ. ಮತ್ತು ತಾಂಬೂಲ ಬಂದವ್ರಿಗೆಲ್ಲ ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಜೊತೆಗೆ ತಾಂಬೂಲ ಕೊಡಬೇಕಲ್ವ, ಹಾಗಾಗಿ ಒಂದೊಂದು ಪ್ಲೇಟ್ ಜೊತೆಗೆ ಅರ್ಶಿನ ಕುಂಕುಮ, ಎಲ್ಲಡಿಕೆ, ಬಾಳೆಹಣ್ಣು ಇಟ್ಟು ಪ್ಯಾಕಿಂಗ್ ಮಾಡ್ತಾಯಿದ್ವಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.